ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರಾಜ್ಯದ ಶೋಷಿತರ, ದಮನಿತರ, ದಲಿತರ ಗಟ್ಟಿ ಧ್ವನಿ ಏನಾದ್ರೂ ಇದ್ರೆ ಅದು ಎಚ್ ಆಂಜನೇಯ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಎಚ್ ಆಂಜನೇಯ ಅವರು 2013ರಲ್ಲಿ ಕರ್ನಾಟಕ ಸರ್ಕಾರದ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯವೇ ಕಂಡರಿಯಂತ ಕೆಲಸಗಳನ್ನು ಮಾಡಿದ್ರು. ಈ ದೇಶದಲ್ಲಿ ಇರೋದಂತ ಎಸ್ಸಿ ಮತ್ತು ಟಿಎಸ್ಪಿ ಕಾನೂನನ್ನು ತಂದು ಈ ದೇಶದ ಬಡವರಿಗೆ, ದಮನಿತರಿಗೆ, ಶೋಷಿತರಿಗೆ ಆ ಅನುದಾನ ಅವರಿಗೆ ತಲುಪಬೇಕಂತ ಕಾನೂನನ್ನು ಮಾಡಿದವರು ಎಚ್ ಆಂಜನೇಯ ಅವರು. ಅಷ್ಟೇ ಅಲ್ಲ ಸ್ವಾಮಿ, ನಿಮ್ ನಾಯಕರಿಗೆ ಅವ್ರ ಕೆಲಸ ಕಾರ್ಯ ಗೊತ್ತಿದೆ ತಾನೆ? ಹೌದು, ಅದಕ್ಕೆ ಹೇಳ್ತದೆ ಒತ್ತಡ ಹಾಕೋ ಅವಶ್ಯಕತೆ ಈಗ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ, ಎಚ್ ಆಂಜನೇಯ ಅವರನ್ನ ಕೆಲವು ಕುತಂತ್ರಿಗಳು, ದುಷ್ಟಶಕ್ತಿಗಳು ಅವರನ್ನ ಧ್ವನಿಯನ್ನ ಅಡಗಿಸುವಂತ, ನಮ್ಮ ಪಕ್ಷದಲ್ಲೇ ಧ್ವನಿಯನ್ನು ಅಡಗಿಸುವಂತ ಕಾರ್ಯ ನಡೀತದೆ. ಅಂತರಿಗೆ ಒಂದು ಗಟ್ಟಿಯಾದ ಧ್ವನಿ ಕೊಡಬೇಕು. ಇಡೀ ರಾಜ್ಯದ ಲಕ್ಷಾಂತರ ಜನರು ಆಂಜನೇಯ ಅಭಿಮಾನಿಗಳಿದ್ದೇವೆ, ಕೋಟ್ಯಾಂತರ ಜನರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ. ಈ ರಾಜ್ಯದಲ್ಲಿ ಯಾರು ತಪ್ಪಿಸ್ತಾರೆ ಅಂತಲ್ಲ, ಒಳೊಳಗೆ ಕುತಂತ್ರ ನಡೀತದೆ. ಯಾಕೆ ಕುತಂತ್ರ ನಡೀತದೆ? ಆರಿಕೆ ಉತ್ತರ ಅಲ್ಲ ಸರ್. ಈ ರಾಜ್ಯದ ಶೋಷಿತರ ಗಟ್ಟಿ ಧ್ವನಿ ವಿಧಾನಸೌಧದಲ್ಲಿ ಮೊಳಗಬಾರದು. ಅವರು ಬಡವರ ಪರವಾಗಿ, ಸಾಮಾಜಿಕ ಪರವಾಗಿ, ದಲಿತರ ಪರವಾಗಿ ಕಾರ್ಯಗಳನ್ನು ಮಾಡ್ತಾರೆ. ಆ ಕಾರ್ಯಗಳಲ್ಲಿ ದಲಿತರೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಿ ಈ ದೇಶದ ಸಂಪತ್ತೆಲ್ಲ ದಲಿತರ ಪಾಲಾಗಿ ದಲಿತರ ಉದ್ಧಾರ ಆಗ್ತಾರೆ ಎಂಬ ಅದನ್ನು ತಪ್ಪಿಸಬೇಕನ್ನ ಕಾರಣಕ್ಕೋಸ್ಕರ ಅವರನ್ನ ಧ್ವನಿ ಅಡಗಿಸಿ ಅವರನ್ನ ಸಂಸತ್ತಿಂದ ಹೊರ ಹಿಡಿಯುವಂತ ಕಾರ್ಯ ಅದ್ಯಾವುದಕ್ಕೂ ಆಸ್ಪತ್ರೆ. ಯಾಕೆಂದ್ರೆ ಈ ರಾಜ್ಯದ 30 ಜಿಲ್ಲೆಗಳಿಂದ ಇವತ್ತು ಎಲ್ಲ ಮುಖಂಡರು ಬಂದರೆ ಬರ್ತಾ ಇದ್ದಾರೆ, ಸಿಕ್ಕಿಲ್ಲ. ನಿಮ್ಮಲ್ಲಿ ಇರೋರು ತಪ್ಪಿಸಿದ್ದಾರೆ ಅಂತಾನೆ ಅರ್ಥನಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮಲ್ಲಿರೋ ತಪ್ಪಿಲ್ಲ, ದಲಿತರ ಧ್ವನಿಯನ್ನ ಅಡಗಿಸಬೇಕನ್ನೋದು ಎಲ್ಲ ನಾಯಕರಲ್ಲಿ ಒಂದು ಮನದಟ್ಟಾಗಿದೆ. ಅಂತ ನಾಯಕರ ವಿರುದ್ಧ ಇಡೀ ಸಮಾಜ ಮುಂದಿನ ದಿನಗಳಲ್ಲಿ ತಪ್ಪಿಸಿದೆ ಆಗಿದ್ರೆ ಉಗ್ರ ಹೋರಾಟವನ್ನು ಮಾಡಿ ರಾಜ್ಯಾದ್ಯಂತ ಎಲ್ಲ ಸಮುದಾಯ ಬರುವಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಅದು ಏನಂತ ತೋರಿಸ್ತಾರೆ ಕಾಂಗ್ರೆಸ್ ಪಾರ್ಟಿ. ಈ ರಾಜ್ಯ ಕಂಡ ದಲಿತರ, ಶೋಷಿತರ ಗಟ್ಟಿ ಧ್ವನಿಯಾದಂತ ಎಚ್ ಆಂಜನೇಯನವರು ಈ ರಾಜ್ಯಕ್ಕೆ, ಇಡೀ ರಾಜ್ಯದ ಮಕ್ಕಳ ಭವಿಷ್ಯಕ್ಕೋಸ್ಕರ ರಾಜ್ಯದ 125 ವಸತಿ ಶಾಲೆಗಳನ್ನು ತೆರೆದು ಲಕ್ಷಾಂತರ ಜನರ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಆಶ್ರಯ ಆದ್ರು. ಅದೇ ರೀತಿ ಈ ರಾಜ್ಯದ ತುಂಬಾ ಎಲ್ಲ ಶೋಷಿತರು, ಬಡವರು ಎಲ್ಲರೂ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಂತೇಳಿ ಸಮುದಾಯ ಭವನಗಳನ್ನು ಕೊಟ್ಟು, ಹಾಗೆಯೇ SC ST ಮತ್ತು ಹಿಂದುಳಿದ ವರ್ಗದವರು ಆರ್ಥಿಕವಾಗಿ ಸಬಲರಾಗಬೇಕನ್ನೋ ದೃಷ್ಟಿಯಿಂದ ಗುತ್ತಿಗೆದಾರನಾಗಿ ಮಾಡಬೇಕು ಅಂತ ಹೇಳಿ ಗುತ್ತಿಗೆಯನ್ನು ಕೊಟ್ಟರು. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಳಿಸಿಕೊಟ್ರು. ಇಂಥ ದಿಟ್ಟ ನಾಯಕನ ಅಭಿವೃದ್ಧಿಯನ್ನು ಕಂಡರಿಯದಂತ ಕೇಳಿದಂತ ಎಲ್ಲ ವರ್ಗಗಳು ಕೂಡ ಆಂಜನೇಯವರ ಶಕ್ತಿಯನ್ನು ಅಡಗಿಸಬೇಕು, ಅವರನ್ನು ಸಂಸತ್ತಿಂದ ಹೊರಗಿಡಬೇಕಂತ ಏಕೈಕ ಉದ್ದೇಶದಿಂದ ಅವರಿಗೆ ಈ ಒಂದು MLC ಸ್ಥಾನವನ್ನು ತಪ್ಪಿದ್ರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ. ಲಕ್ಷಾಂತರ ಜನರು
ಕಾಂಗ್ರೆಸ್ ಇಂದ ಹೊರಗುಳಿದು ಬೇರೆ ಮುಖ ಮಾಡುವಂತ ಸಂದರ್ಭ ಹುಟ್ಟುತ್ತೆ. ಅದಕ್ಕೆ ಆಸ್ಪದ ಕೊಡದಂತೆ ಸುಮಾರು 40 ವರ್ಷಗಳಿಂದ ಸತತವಾಗಿ ಈ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ, ಈ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತ ನಾಯಕನಿಗೆ ನಮ್ಮೆಲ್ಲರ ಗಟ್ಟಿ ಧ್ವನಿಯಾಗಿ ನಿಲ್ಬೇಕು, ಅವರಿಗೆ ಅಧಿಕಾರ ಕೊಡಬೇಕು ಅಂತ ಕೇಳ್ಕೊಂಡು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.